ನಮಸ್ತೆ, ಅಸ್ಸಲಾಮ್ ಅಲೈಕುಮ್. ಕೈಸೆ ಹೋ ಸಬ್ ಲೋಗ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾರೆ, ಬ್ರೋ ಹಿಂದಿ ವ್ಲಾಗ್ ಬನೋ. ಇನ್ನು ಕೆಲವೊಬ್ರು ಮಾಡ್ತಾರೆ, ಬ್ರೋ ಕನ್ನಡದಲ್ಲೇ ಮಾಡಿ ಬ್ರೋ ಅಂತಾರೆ. ನಾನು ಯಾವುದ್ರಲ್ಲಿ ಮಾಡಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಓಕೆ, ಇವತ್ತಿನ ವೀಡಿಯೋ ಏನಂದರೆ, ಸುಮಾರು ಟೈಮಿಂದ ಜಾಕೆಟ್ ತೊಗೊಬೇಕಂತ ನಾನು ಅಂದರೆ ರೈಡಿಂಗ್ ಜಾಕೆಟ್ ತೊಗೊಬೇಕಂತ ಇತ್ತು. ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಡಿಫ್ರೆಂಟ್ ಬ್ರ್ಯಾಂಡ್ಸು. ಫೈನಲಿ ನನಗೊಂದು ಜಾಕೆಟ್ ಇಷ್ಟ ಆಯಿತು, DSG ರೇಸ್ ಪ್ರೋ ವರ್ಷನ್ 3. ಅದನ್ನು ಆರ್ಡ್ರ್ ಮಾಡಿದ್ದೆ, ನಿನ್ನೆ ಬಂದಿದೆ. ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಓಕೆ, ನೋಡಿ, ಸ್ವಲ್ಪ ಅಷ್ಟೇನು ಜಾಸ್ತಿ ಐಡಿಯಾ ಇಲ್ಲ. ಎಷ್ಟು ಐಡಿಯಾ ಇದೆಯೋ ನನಗೆ, ನಾನು ಎಕ್ಸ್ಪ್ಲೋರ್ ಮಾಡೋ ಟೈಮಲ್ಲಿ ಎಷ್ಟು ಐಡಿಯಾ ಗೇನ್ ಮಾಡಿದ್ದೀನೋ ಜಾಕೆಟ್ ಬಗ್ಗೆ ಅಷ್ಟು ಶೇರ್ ಮಾಡ್ತೀನಿ, ಏನೇನಿದೆ ಅಂತ. ಹೆವಿ ಅಂದರೆ ಫುಲ್ಲು ಅಡ್ವಾನ್ಸ್ ಲೆವೆಲ್ ಇನ್ಫಾರ್ಮೇಷನ್ ನನಗಿಲ್ಲ. ಓಕೆ, ಅನ್ಬಾಕ್ಸ್ ಮಾಡ್ತಿದ್ದೀನಿ, ಬನ್ನಿ ನೋಡಿ ವಿಡಿಯೋನ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಓಕೆ, ಬಾಯ್. ಬನ್ನಿ, आज हम करने जा रहे हैं अनबॉक्स किसका, DSG रेस प्रो वर्जन 3 जैकेट का अनबॉक्सिंग करने जा रहे हैं. देखते हैं क्यों है, स्पेसिफिकेशन सब कुछ. Nice bro. ನೋಡಿ, ಇದು ಆ್ಯಕ್ಚುಲಿ ಪ್ರೊಟೆಕ್ಟರ್. ಇದು ಮೊದಲು ನಾನು ರಿವ್ಯೂ ವೀಡಿಯೋಸ್ ನೋಡಿದಾಗ ಇದು ಆ್ಯಕ್ಚುಲಿ ಫಿಟ್ಟಾಗಿ ಬರ್ತಿತ್ತು. ಇದು ಹೊರಗಡೆ ಯಾಕೆ ಬಂದಿದೆ ಗೊತ್ತಿಲ್ಲ. ನೈಸ್. ಓಹೋ, ಬ್ಯಾಗ್, ಜಾಕೆಟ್ ಇಡೋಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ನೈಸ್. ಆ್ಯಂಡ್ ಹಿಯರ್ ಕಮ್ಸ್ ದ ಜಾಕೆಟ್. ಏನಿದು? ಓಹ್, ಪರ್ಫಾರ್ಮೆನ್ಸ್ ಬೇಸ್ ಲೇಯರ್ ಇದು ಕೊಡ್ತಿದ್ದಾರಾ? ಓ, ನೈಸ್ ಒನ್ ಬ್ರೋ, ನೈಸ್. DSG ಲೋಗೋ ಇನ್ನರ್ ಲೇಯರ್ ಹಾಕೋಕ್ಕೆ ಸೈಡಿಗೆ ಇಡೋಣ. ಇವಾಗ ಆ್ಯಕ್ಚುಲ್ ತೋರಿಸೋಣ ಜಾಕೆಟ್ನ. ನೋಡಿ ಹಿಂಗಿದೆ. ಒಂದು ನಿಮಿಷ, ಇದನ್ನು ಸೈಡಿಗೆ ಇಡ ಬಾಕ್ಸ್ನ. ಚೆನ್ನಾಗಿದೆ ಅಲ್ಲ? ನಾನು ಬೇರೆ ಜಾಕೆಟ್ಸು ನೋಡಿದೆ, ರೈನಾಕ್ಸಿಂದು ಮತ್ತು ಇನ್ನೊಂದು ಸೊಯಾದು, ಆದರೆ ನನಗಿದು ಜಾಸ್ತಿ ಇಷ್ಟ ಆಯಿತು. ಇದು ನೋಡಿ, ಸ್ಲೈಡರ್ಸು ಅಟ್ಯಾಚ್ ಆಗಿದೆ. ಇದು ಅಟ್ಯಾಚ್ ಆಗಿದೆ. ಸ್ಟ್ರೆಚರ್ಸ್ ಅಲ್ಲ, ಇದು ತುಂಬ ಚೆನ್ನಾಗಿದೆ ಅಲ್ಲ? ಆಮೇಲೆ ಹಳೇದು V2 ಇದೆ ಅಲ್ವಾ, ನಾನು ಆ್ಯಕ್ಚುಲಿ ಅದೇ ತೊಗೊಬೇಕಂತ ಇದ್ದೆ. ಅದು ಎಲ್ಲ ಅಂಗಡಿಯಲ್ಲಿ ಎಲ್ಲ ಕಡೆ ಔಟ್ ಆಫ್ ಸ್ಟಾಕ್. ಸೊ ಇದು ಚೆನ್ನಾಗಿ ಅಂದರೆ ಸ್ಪೆಸಿಫಿಕೇಷನ್ ಎಲ್ಲ ಸೇಮ್ ಇದೆ. ಇದು ಹೊಸ ಡಿಸೈನಲ್ಲಿ ಬಿಟ್ಟಿದ್ದಾರೆ. ಇದು DSG ಲೋಗೋ ಇಲ್ಲಿ ಚೆನ್ನಾಗಿದೆ. ಸಿ, ಇದು ಆ್ಯಕ್ಚುಲಿ ಪ್ರೊಟೆಕ್ಟರ್ಸು. ಓಕೆ, ಇಲ್ಲಿ ಪ್ರೊಟೆಕ್ಟರ್ಸ್ ಇದೆ. ಆಮೇಲೆ ಇದೇನು ಗೊತ್ತಾ, ನಿಮ್ಮ ಹತ್ರ ಎಲ್ಲಾದರೂ ಇದ್ರ ಪ್ಯಾಂಟ್ ಇದ್ದರೆ DSG ರೈಡಿಂಗ್ ಇದು, ಅದು ಅಟ್ಯಾಚ್ ಮಾಡ್ಬೋದು. ಈ ಜಿಪ್ನ ಪ್ಯಾಂಟಿಂಗ್ ಮಾಡಿಬಿಟ್ಟು ಫಿಟ್ ಆಗುತ್ತೆ. ಅದಾದಮೇಲೆ ಹಿಂದ್ಗಡೆ ಏನಿದೆ, ಹಂಪಿದೆ ನೋಡಿ. ಇಲ್ಲಿ ಹಿಂದ್ಗಡೆ ಹಂಪಿದೆ, ಪ್ರೊಟೆಕ್ಟರ್ ಇದೆ. ಇದೆಲ್ಲ ಸ್ಟ್ರೆಚಬಲ್. ಇದು ನೀವು ಗಾಡಿಯಲ್ಲಿ ಕೂತ್ಕೊಂಡಾಗ ಸ್ಟ್ರೆಚ್ ಆಗುತ್ತೆ, ನಿಮಗೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಏನಿದೆ,
ಇದೆಲ್ಲ ಬಿಡಿಯೋದು, ಅದು ಇದಕ್ಕೆ ಗಾಳಿ ಬರೋಕ್ಕೆ ಹೋಗೋಕ್ಕೆ. ಇದಿದೆ ಅಲ್ವಾ, ಇದು ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಫಿಟ್ ಇಲ್ಲ ಆಗೋದು ಅನಿಸುತ್ತೆ. ಇದು ಇಲ್ಲಿ ಫಿಟ್ ಆಗೋದು. ಇವ್ರು ಯಾಕೆ ಹಾಕ್ಕೊಟ್ಟಿಲ್ಲ ಅಂದರೆ ಇದು ಹಾಕಿದ್ರೆ ಫೋಲ್ಡ್ ಆಗೋಲ್ಲ ಜಾಕೆಟ್. ತುಂಬ ಫೀಚರ್ಸ್ ಇದೆ, ಸೇಫ್ಟಿ ಫೀಚರ್ಸ್ ಇದರಲ್ಲಿ. ಅದಕ್ಕೆ ನಾನು ಒಂದು 2,000-3,000 ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ತೊಗೊಂಡೆ. ಮತ್ತೊಂದು ವಿಷಯ ಏನಂದರೆ ಸೇಫ್ಟಿ ಬೇಕಲ್ಲ ಗುರು. ಪ್ರಾಪರ್ ರೈಡಿಂಗ್ ಗೇರ್ಸ್ ಇಟ್ಕೊಂಡು ಓಡಿಸ್ಬೇಕು ಗಾಡಿನ. ಒಂದೇ ಸತಿ ತೊಗೊಳಲ್ಲ ನಾನು, ಒಂದೊಂದು ತಿಂಗಳಲ್ಲಿ ಒಂದೊಂದೇ ತೊಗೊಳ್ತೀನಿ. ಫಸ್ಟು ಜಾಕೆಟ್ ಬೇಕಿತ್ತು ತೊಗೊಂಡೆ. ತುಂಬ ಭಾರ ಇದೆ. ನೋಡಿ ಡಿಸೈನ್ ಮಾತ್ರ ಸಖತ್ತಾಗಿದೆ ನೋಡಿ. ಇದು ಎಲ್ಬೋ ಪ್ರೊಟೆಕ್ಟರ್ಸು. ಓಕೆ, ತೋರಿಸೋಣ. ಇದು ಅಡ್ಜಸ್ಟೇಬಲ್ ಜಿಪ್ಪು. ಇದಾಗಲ್ಲ ಅನಿಸುತ್ತೆ. ಇದು ಅಟ್ಯಾಚಬಲ್ ಸ್ಲೈಡರ್ಸು, ಎಲ್ಬೋ ಹತ್ರ, ಶೋಲ್ಡರ್ ಹತ್ರ ಅಟ್ಯಾಚ್ಡ್ ಇದೆ. ಡಿಟ್ಯಾಚ್ ಆಗೋಲ್ಲ, ಅದು ಅಟ್ಯಾಚ್ಡು. ಅದಾದಮೇಲೆ ಎಲ್ಬೋ ಪ್ರೊಟೆಕ್ಟರ್ಸ್, ಶೋಲ್ಡರ್ ಪ್ರೊಟೆಕ್ಟರ್ಸ್, ಬ್ಯಾಕು, ಫ್ರಂಟು, ಆಮೇಲೆ ಇಲ್ಲಿ ಬ್ಯಾಕ್ ಹಂಪು. ಇದು ಮಾತ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಸಖತ್ತಾಗಳ ಲುಕ್ ಕೊಡುತ್ತೆ ನೋಡಿ. ಚೆನ್ನಾಗಿದೆ ಅಲ್ಲ. ಸೊ ಇದು ಎಷ್ಟು ಗೊತ್ತಾ ಪ್ರೈಸು? 13,000 ಸಮಥಿಂಗ್. ಓಕೆ, ನಾನು ಸುಮಾರು ಜಾಕೆಟ್ಸ್ನ ಎಕ್ಸ್ಪ್ಲೋರ್ ಮಾಡಿ ನನಗೆ ಫೈನಲ್ ಇದಿಷ್ಟ ಆಯಿತು. ಅದಕ್ಕೆ ಇದನ್ನು ತಗೊಂಡೆ. ಆರ್ಡ್ರ್ ಮಾಡಿದ್ದೆ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಬಂತಿದ್ದು. ಹಾಕಿ ತೋರಿಸೋಣ, ಹಾಕಿ ನೋಡೋಣ. ಇರಿ, ಯಪ್ಪ ಎಷ್ಟು ಭಾರ ಇದೆ ಗುರು ಇದು. ಇದು ಮೊದಲು ಬರ್ತಿರ್ಲಿಲ್ಲ ಟಿ ಶರ್ಟು, ಇವಾಗ ಕೊಡ್ತಿದ್ದಾರೆ. ಟಿ ಶರ್ಟ್ ಅಲ್ಲ, ಇದು ಆ್ಯಕ್ಚುಲಿ ಲೇಯರ್ ಆಯಿತು. ಇದು ಇನ್ನೊಂದು ಏನಂದರೆ ಗೆಸ್ ಮಾಡಿ ನೋಡೋಣ. ಇದು ಸ್ಕೆಚರ್ಸ್ ಅಂತ ಇದೆ, ಆದರೆ ಇದು ಸ್ಕೆಚರ್ಸಿಂದಲ್ಲ ಆ್ಯಕ್ಚುಲಿ. ಓಕೆ, ತುಂಬ ಭಾರ ಇದೆ ಗುರು. ಇದು ಹಾಕಾದ್ಮೇಲೆ ಹೆವಿ ಭಾರ ಆಗುತ್ತೆ. ಇದು ಹೆವಿ ಅಂದರೆ ಹೆವಿ ಭಾರ ಆಗ್ತದೆ. ದಟ್ಸ್ ಓಕೆ. ಸೇಫ್ಟಿ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ. ಮೇನ್ ಪ್ರಾಬ್ಲಮ್ ಏನಂದರೆ ನನ್ನ ಗಾಳಿ ಜಾಸ್ತಿ ಹೊಡಿಯುತ್ತೆ. ನಾನು ಗಾಡಿ ಓಡಿಸ್ತೀನಲ್ವ, ಗಾಳಿ ಹೊಡಿಯುತ್ತಂದರೆ ಹೆವಿ ತುಂಬ ಬೆಂಡ್ ಬ್ಲಾಸ್ಟ್ ಆಗುತ್ತೆ. ಇದು ಜಾಕೆಟ್ ಇದ್ದರೆ ಮ್ಯಾಕ್ಸಿಮಮ್ ಗಾಳಿ ಇಲ್ಲಿಗೆ ಹೊಡಿಯುತ್ತೆ, ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರು ಸುಮಾರು ಜನ. ಸೊ ಟ್ರೈ ನೋಡೋಣ, ಟೆಸ್ಟ್ ಮಾಡಿ. ಹಿಂಗಿದೆ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ. ನೀವು ತೊಗೊಬೇಕಂತ ಇದ್ದರೆ ಜಾಕೆಟ್ನ ಯಾವುದಾದ್ರೂ ತೊಗೊಳ್ಳಿ ನಿಮ್ಮ ಬಡ್ಜೆಟ್ ಲೆಕ್ಕದಲ್ಲಿ. ಆದರೆ ಇದು ಫೀಚರ್ಸ್ ಜಾಸ್ತಿ ಇದೆ ಬ್ರೋ, ಅದೇ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬ್ಯಾಕ್ ಸೇಫ್ಟಿ ಇದೆ, ಫ್ರಂಟ್ ಸೇಫ್ಟಿ ಇದೆ, ಎಲ್ಬೋ ಟು ಶೋಲ್ಡರ್, ಆಮೇಲೆ ತುಂಬ ಡಿಸೈನು ಸಖತ್ತಾಗಿದೆ. ಇಲ್ಲಿ ನೋಡಿ, ಇದೆಲ್ಲ ಅಡ್ಜಸ್ಟೇಬಲ್, ಹಿಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ನಿಮಗೆ ಲೂಸ್ ಆದರೆ, ಟೈಟ್ ಆದರೆ ಎಲ್ಲ ಅಡ್ಜಸ್ಟೇಬಲ್. ಇದು ಸ್ಟ್ರೆಚಬಲ್ ಇದೆ, ಇದು ಅಷ್ಟೇ ಫುಲ್ ಸ್ಟ್ರೆಚಬಲ್ ಇದೆ. ಸ್ಲೈಡರ್ಸ್, ಅಟ್ಯಾಚ್ಡ್ ಸ್ಲೈಡರ್ಸ್ ಇದು, ಶೋಲ್ಡರ್ ಮತ್ತು ಎಲ್ಬೋ ಹತ್ರ ಇರೋದು. ಓಕೆ, ಇದಾಯಿತು ಜಾಕೆಟ್. ಇನ್ನು ಮಿಕ್ಕಿದ್ದು ಅದು ಶೂ ಬಿಡಿ, ಅದು ಆ್ಯಕ್ಚುಲಿ ನಾನು ಹೇಳ್ಬಿಡ್ತೀನಿ ನಿಮಗೆ. ಇದನ್ನು ಅನ್ಬಾಕ್ಸಿಂಗ್ ಏನಿಲ್ಲ, ಇದು ನಾರ್ಮಲಿ. ಐ ಲವ್ ಶೂಸ್ ಬ್ರೋ, ಐ ಲವ್ ಶೂಸ್. ನೀವು ಎಲ್ಲಾದರೂ ನನಗೆ ಖುಷಿಯಾಗಿ ಇಡಬೇಕಂತ ಇದ್ದರೆ ಜಸ್ಟ್ ಗಿವ್ ಮೀ ಆರ್ ಗಿಫ್ಟ್ ಮೀ ಶೂಸ್. ಈ ಶೂಸೇ ಆ್ಯಕ್ಚುಲಿ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ನನಗೆ.
ಲಂಡನ್ನಲ್ಲಿರ್ತಾರೆ ನನ್ನ ಫ್ರೆಂಡ್ ಒಬ್ಬರು, ತುಂಬ ಕ್ಲೋಸ್ ಫ್ರೆಂಡ್. ಅವ್ರ ಹತ್ರ ತರಿಸಿದ್ದು ಈ ಶೂಸ್. ಇದರಲ್ಲಿ ಫೀಚರ್ಸ್ ಏನಂದರೆ ಏನಿಲ್ಲ, ಇದ್ರಲ್ಲಿ ಕಾಸ್ಟ್ಲಿ ಇದು, ದೊಡ್ಡ ಹೆವಿ ಕಾಸ್ಟ್ಲಿ ಅದೇ ಫೀಚರ್ ಇದ್ರದ್ದು. ಚೆನ್ನಾಗಿದೆಯಾ ಜಾರ್ಡನ್ಸ್. ಐ ಆಮ್ ಎ ಕಿಕ್ಸ್ ಲವರ್ ಬ್ರೋ. ನನ್ನ ಹತ್ರ ಸುಮಾರು ಶೂಸ್ ಇದೆ. ಐ ಮೀನ್ ಏನಂತಾರೆ, ಅದು ಒಂಥರ ಏನಂದರೆ ಒಂದು ಡ್ರೀಮ್. ಒಂದು ರೂಮಲ್ಲಿ ಒಂದು ರ್ಯಾಕ್ ಇರುತ್ತೆ, ದೊಡ್ಡ ಶೂ ರ್ಯಾಕ್. ಅದರಲ್ಲಿ ಆಲ್ ಟೈಪ್ಸ್, ಆಲ್ ಮಾಡಲ್ಸ್ ಆಫ್ ನೈಕಿ, ನ್ಯೂ ಬ್ಯಾಲೆನ್ಸ್, ಅಡಿಡಾಸ್, ಪೂಮಾ ಐ ಡೋಂಟ್ ಲೈಕ್ ಮಚ್. ಓಕೆ, ಸೊ ಇದು ಅನ್ಬಾಕ್ಸಿಂಗ್ ಏನಲ್ಲ, ಸುಮ್ಮನೆ ಇದು ತೋರಿಸಿರ್ಲಿಲ್ಲ, ಹಂಗೆ ತೋರಿಸಿದೆ ವೀಡಿಯೋದಲ್ಲಿ. ಓಕೆ, ಸೊ ದಿಸ್ ಈಸ್ ಫಾರ್ ಟುಡೇ. ವ್ಲಾಗ್ ಮಾಡ್ತಿದ್ದೀನಿ, ನನಗೆ ಮಾತಾಡೋಕ್ಕೆ ಬರೋಲ್ಲ ಕರೆಕ್ಟಾಗಿ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲಾದರೂ ತಪ್ಪಿದರೆ ನಗಾಡಬೇಡಿ, ಜಡ್ಜ್ ಮಾಡಬೇಡಿ, ಅಭ್ಯಾಸ ಇಲ್ಲ ಗುರು. ಗಾಡಿಯಲ್ಲಿ ಹೋಗ್ತಾ ಏನಾದರೂ ಪಟ್ 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 ಅಂತ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಈ ಥರ ವೀಡಿಯೋ ಮಾಡೋದ್ರಲ್ಲಿ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಬೇಕು. ಶೂ ಆಯಿತು, ಶೂ ಹಾಕೊಳ್ಳೋಣ. ಸೊ ನಾವು ಇವತ್ತು ಮಾಡಿದ್ದು ಅನ್ಬಾಕ್ಸಿಂಗ್ ವೀಡಿಯೋ DSG ರೇಸ್ Pro V3 ಜಾಕೆಟಿಂದು. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೆಕ್ಸ್ಟು ನಾನು ಇನ್ನೂ ರೈಡಿಂಗ್ ಗೇರ್ಸ್ಗೆ ಅಪ್ಗ್ರೇಡ್ ಆಗಬೇಕಂತ ಇದ್ದೀನಿ. ಅಪ್ಗ್ರೇಡ್ ಅಂದರೆ ಏನಂತಾರೆ ಗೊತ್ತಾ, ಹಳೆಯಿಂದ ಹೊಸದಿಗೆ ಹೋಗೋದು. ಆ್ಯಕ್ಚುಲಿ ಇದು ಫಸ್ಟ್ ನಂದು ಆ್ಯಡ್ ಮಾಡ್ಕೊಬೇಕಂತ ಇದ್ದೀನಿ ಇನ್ನು ಶೂಸು. ಆಮೇಲೆ ಇಲ್ಲಿ ಇದು ಬರುತ್ತಲ್ಲ ಗಾರ್ಡ್ಸು, ಆಮೇಲೆ ಮೇನ್ ಹೆಲ್ಮೆಟ್ಟು. ನನ್ನ ಹತ್ರ ಇದು ಆಕ್ಸರಿಂದ ಹೆಲ್ಮೆಟ್ ಇದೆ. ಇದು ತೊಗೊಂಡು ಆಲ್ಮೋಸ್ಟ್ 3 ವರ್ಷ ಆಯಿತು ಗುರು. ಒಳಗಡೆದೆಲ್ಲ ಅಂದರೆ ಒಳಗಡೆದು ಬಟ್ಟೆ ಇದೆಯಲ್ವಾ, ಅದೆಲ್ಲ ಇದೋಗಿದೆ, ಹಾಳಾಗಿದೆ. ಮತ್ತು ತುಂಬ ಕತ್ತು ನೋವು ಹೆವಿ ಆಗುತ್ತೆ. ಹೆವಿ ಅಂದರೆ ಹೆವಿ ಕತ್ತು ನೋವು ಆಗುತ್ತೆ, ಸೊ ಜಾಸ್ತಿ ದೂರ ಓಡ್ಸೋಕ್ಕಾಗಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ಮಂತ್ ನಾನು KYT ಹೆಲ್ಮೆಟ್ ತೊಗೊಬೇಕಂತ ಇದ್ದೀನಿ. ಯಾಕಂದರೆ ನಾನು ರೈಡಿಗೆ ಹೋಗಿದ್ನಲ್ವ ಲಾಸ್ಟ್ ಟೈಮು, ಝೋರೋ, ನೂಬಿ, ಆಮೇಲೆ ಸುಮಾರು ಜನ ಇದ್ದಾರೆ, ಅವರು 457 ಬಾಯ್ ಅವರೆಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲರ ಹತ್ರನೂ ಅದೇ ಇರೋದು, KYTನೇ ಇರೋದು. ಇನ್ನು ಒಬ್ಬರು ಇನ್ನಿಬ್ಬರ ಹತ್ರ AGV ಅಲ್ಲೆಷ್ಟು ಇದೆ ಬೇರೆ, ಅದು ಔಟ್ ಆಫ್ ಬಡ್ಜೆಟ್ ಆಗಿಬಿಡುತ್ತೆ ನಮಗೆ. ಸೊ KYT ಈಸ್ ದ ಬೆಸ್ಟ್ ಅಂತ ಹೇಳಿದ್ರು ಅವರು. ಅದಕ್ಕೆ ನೆಕ್ಸ್ಟ್ ಮಂತ್ ನಾನು ತೊಗೊಬೇಕಂತ ಇದ್ದೀನಿ. ನಾನು ತೊಗೊಂಡಾಗ ಹೋದರೆ ವೀಡಿಯೋ ಮಾಡ್ತೀನಿ. ಓಕೆ, ಆನ್ಲೈನಲ್ಲಿ ತರಿಸಿದ್ರು ಈ ಥರನೇ ಅನ್ಬಾಕ್ಸಿಂಗ್ ಮಾಡ್ತೀನಿ. ತೊಗೊಂಡೋಗಿ ಅಂಗಡಿಗೆ ಹೋಗಿ ತೊಗೊಂಡ್ರೆ ನಾನು ಅಲ್ಲಿ ವೀಡಿಯೋ ಮಾಡ್ತೀನಿ, ಪ್ರೊಬ್ಯಾಬ್ಲಿ ಟ್ರೈ ಮಾಡ್ತೀನಿ. ಅದಾದಮೇಲೆ ಇನ್ನೇನಿದೆ, ಪ್ಯಾಂಟ್ಸ್ ಹೋಪ್ಫುಲಿ ಅಂದರೆ ಅದು ಮ್ಯಾಕ್ಸಿಮಮ್ ಏನಂತ ರೈಡರ್ಸು ಅದನ್ನು ಪ್ರಿಫರ್ ಮಾಡಲ್ಲ, ಪ್ಯಾಂಟ್ನ, ರೈಡಿಂಗ್ ಪ್ಯಾಂಟ್ ತೊಗೊಳೋದನ್ನ. ದುಡ್ಡು ಜಾಸ್ತಿ ಇದ್ದವ್ರು ತೊಗೊಳ್ತಾರೆ. ಇವಾಗ ನಮಗೆ ಬೇಕಾಗಿರೋದು ಏನಂದರೆ ಜಾಕೆಟು, ಶೂಸು, ಇದು ಏನದು ಗಾರ್ಡ್ಸು, ಆಮೇಲೆ ಗ್ಲೌಸ್. ಒಳ್ಳೇದೊಂದು ಗ್ಲೌಸ್ ತೊಗೊಬೇಕು ಬ್ರೋ. ನನ್ನ ಹತ್ರ ಇರೋದದು ನಾರ್ಮಲ್ ಆಗಿದೆ, ಅದು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. DSGದೇ ತೊಗೊಬೇಕು, ಹೆವಿ ಕಾಸ್ಟ್ಲಿ ಇದೆ ಅದು. ಆಮೇಲೆ ತೊಗೊಳ್ಳೋಣ. ಅದಾದಮೇಲೆ ಹೆಲ್ಮೆಟ್, ಒಂದು ಒಳ್ಳೆ ಹೆಲ್ಮೆಟ್ ತೊಗೊಂಡು ಕ್ಯಾಮರಾ ಮೌಂಟ್. ಸೊ ಹೇಗಿದೆ ಜಾಕೆಟು ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಸರಿನಾ? ಥ್ಯಾಂಕ್ ಯು, ಐ ಲವ್ ಯು ಎವ್ರಿ ಒನ್. ಬಾಯ್, ಟೇಕ್ ಕೇರ್. रमज़ान मुबारक. रोज़ा ही तो तुम्हें रमज़ान मुबारक. रोज़े रहो, इबादत करो, या खूब. चलो गुड बाय, टेक केयर, अस्सलाम वालेकुम, नमस्कार.